ಫ್ರೆಂಡ್ಸ್, ಪ್ರತಿ ತಿಂಗಳು ನಾನು ಟ್ರೇಡಿಂಗ್‌ಗೋಸ್ಕರ ₹10,000 ಲಾಸ್ ಕೊಡಕ್ಕೆ ರೆಡಿ ಇರ್ತೀನಿ. ಆದ್ರೆ ನನಗೆ ಈ ಮಂತು ಕೇವಲ 10-15 ದಿವಸದೊಳಗಡೆನೆ ₹20,000 ವರೆಗೂ ಲಾಸ್ ಆಗೋಯ್ತು. ಸೊ ಆದ್ರಿಂದ ಟ್ರೇಡಿಂಗ್‌ನ ಸ್ಟಾಪ್ ಮಾಡಿದೆ. ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ. ಮಂತ್ಲಿ ಇಷ್ಟು ಇನ್ಕಮ್‌ನ ದುಡಿತಿದ್ದೀರಾ ಅಂದ್ರೆ ಕರೆಕ್ಟಾಗಿ ಅದನ್ನ ಇಷ್ಟು ಎಕ್ಸ್‌ಪೆನ್ಸಸ್‌ಗೋಸ್ಕರ, ಇಷ್ಟು ಸೇವಿಂಗ್ಸ್‌ಗೋಸ್ಕರ, ಮಿಕ್ಕಿರೋದನ್ನ ಮಾತ್ರ ಟ್ರೇಡಿಂಗ್‌ಗೋಸ್ಕರ ಯೂಸ್ ಮಾಡಿ. ನನಗೆ ಗೊತ್ತು ನೀವು ಸಾಲ ಮಾಡಿ ಟ್ರೇಡಿಂಗ್ ಮಾಡ್ತೀರಾ. ಲಾಸ್ ಆಗಿದ ತಕ್ಷಣನೇ ಇಷ್ಟು ಕ್ಯಾಪಿಟಲ್‌ನ ತಗೊಂಬಂದು ಇಷ್ಟು ಪ್ರಾಫಿಟ್ ಮಾಡ್ಕೊಂಡು ಈ ಸಾಲನ ತೀರಿಸ್ಬಿಡೋಣ. ಬಡ್ಡಿನ ಒಂದೇ ಒಂದು ದಿನದಲ್ಲಿ ಪ್ರಾಫಿಟ್‌ನ ರಿಕವರ್ ಮಾಡ್ಕೊಂಡ್ಬಿಟ್ಟು ಅದನ್ನ ತೀರಿಸ್ಬಿಡೋಣ ಅಂತ ಅನ್ಕೊಂತೀರಾ. ನಾನು ಆ ಥರ ಮಾಡಿದ್ದೀನಿ. ಸೊ ಆದ್ರಿಂದ ನನ್ನ ಎಕ್ಸ್‌ಪೀರಿಯನ್ಸ್ ಮೇಲೆ ಹೇಳ್ತಿದ್ದೀನಿ. ಮಂತ್ಲಿ ಲಾಸ್‌ನ ಇಷ್ಟು ಲಿಮಿಟ್ ಅಂತ ಮಾಡಿ, ಲಾಸ್ ಆದ್ರೆ ನಾವು ಯಾರಿಗೂ ಪ್ರೂವ್ ಮಾಡ್ಬೇಕಾಗಿಲ್ಲ. ನಮ್ಮ ನಾವು ಕೆಲಸ ಮಾಡ್ಕೊಂಡಿದೀವಿ ಅದ್ರ ಮೇಲೆ ಮೊದಲು ಡಿಪೆಂಡ್ ಆಗೋಣ. ದಯವಿಟ್ಟು ಸಾಲ ಮಾಡಿ ಟ್ರೇಡಿಂಗ್ ಮಾಡಕ್ ಹೋಗ್ಬೇಡಿ. ನನಗೆ ತುಂಬಾ ಜನ ಮೆಸೇಜ್ ಮಾಡಿದ್ರು, "ಈ ಮಂತು ತುಂಬಾ ಓವರ್ ಟ್ರೇಡಿಂಗ್ ಮಾಡ್ಬಿಟ್ಟಿದ್ದೀನಿ ಬ್ರದರ್" ಅಂತ. ನೋಡಿ, ನೀವು ಇವತ್ತು ಎಕ್ಸ್‌ಪೈರಿಲಿ ಒಳ್ಳೆ ಪ್ರಾಫಿಟ್ ಆಗಿದೆ ಅಂತ ನಿಮ್ಗೆ ಅನ್ನಿಸ್ಬೋದು. ಟ್ರೇಡಿಂಗಲ್ಲಿ ನಾನು ತುಂಬಾ ಪ್ರಾಫಿಟ್ ಮಾಡ್ಬಿಡ್ತೀನಿ ಅಂತ. 2 ದಿನ ಪ್ರಾಫಿಟ್ ಮಾಡ್ತೀರಾ, ಕೇವಲ ಒಂದೇ ಒಂದು ದಿನ ಅಕೌಂಟ್ ಎಲ್ಲ ಬ್ಲೋ ಆಗೋಗ್ಬಿಡುತ್ತೆ. ಸೊ ಆದ್ರಿಂದ ಹುಷಾರಾಗಿರ್ಬೇಕು. ಪ್ರತಿ ತಿಂಗಳು ನೀವೇ ನೋಡ್ತಿದ್ದೀರಾ ನಾನು ಎಷ್ಟು ಡಿಸಿಪ್ಲಿನಿಂದ ಇರಕ್ಕೆ ಟ್ರೈ ಮಾಡ್ತೀನಿ, ಆಗ್ತಾನೆ ಇಲ್ಲ. ನನ್ಗೇನಪ್ಪ ಕಾನ್ಫಿಡೆನ್ಸ್ ಅಂದ್ರೆ ನಾನು ಹಾಗೆ ಆಗ್ತೀನಿ. ಮತ್ತೆ ಒಂದು ಸತಿ ಆ ಎಡ್ಜ್ ನನಗೆ ಸಿಕ್ಬಿಟ್ರೆ ಒಂದೇ ಒಂದು ತಿಂಗಳಲ್ಲಿ ನಾನು 40,000-50,000 ಪ್ರಾಫಿಟ್ ಮಾಡೋ ಕೆಪಾಸಿಟಿ ನನಗಿದೆ ಅಂತ ಅನ್ಸುತ್ತೆ. ಸೊ ಆದ್ರಿಂದ ನಾನು ಟ್ರೇಡಿಂಗ್ ಮಾಡ್ತಾ ಇದ್ದೀನಿ. ಸಾಲ ಮಾಡಿ ದಯವಿಟ್ಟು ಟ್ರೇಡಿಂಗ್ ಮಾಡಬೇಡಿ. ಇವಾಗ ಬರ್ತಾ ಇರೋ ಆಗಸ್ಟ್ ಮಂತಲ್ಲಿ ನಾನು 10,000 ಕ್ಯಾಪಿಟಲ್‌ನ ಯೂಸ್ ಮಾಡಿ ಕೇವಲ 10% ಲಾಸು, 20% ಪ್ರಾಫಿಟ್ ಬಂದ್ರು ಸಾಕು. ಡೈಲಿ ಒಂದೊಂದು ಟ್ರೇಡ್‌ನ ಮಾಡ್ಕೊಂಡು ಸುಮ್ನೆ ಕ್ಲೋಸ್ ಮಾಡ್ತೀನಿ. ಯಾಕಂದ್ರೆ ನನ್ನ ಪ್ರೈಮರಿ ಇನ್ಕಮ್ ನನ್ನ ಜಾಬಿಂದ ಬರ್ಬೇಕು, ಇಲ್ಲ ನಾನು ಮಾಡೋ ಕೆಲ್ಸದಿಂದ ಬರ್ಬೇಕು. ಟ್ರೇಡಿಂಗ್‌ನ ನಂಬ್ಕೊಂಡು ನಾನು ಮಂತ್ಲಿ 50,000 1,00,000 ದುಡಿತೀನಿ ಅಂದ್ರೆ ಅದು ತಪ್ಪು ಅಂದ್ರೆ ತಪ್ಪು ಕಲ್ಪನೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಒಂದ್ ಸತಿ ಇವತ್ತು ನಮ್ಗೆ ಈ ತಿಂಗಳು 10,000 ಪ್ರಾಫಿಟ್ ಬರ್ಬೋದು. ಮುಂದಿನ ತಿಂಗಳು ಗ್ಯಾಪ್‌ನ ಇಟ್ಕೊಳ್ಳಿ 20,000-30,000 ಲಾಸು ಆಗ್ಬೋದು.